ಮೊನ್ನೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಟಿ ರಮ್ಯಾ ಅಂತಕ್ಕಂಥವ್ರನ್ನ ಈ DRI ಅಧಿಕಾರಿಗಳು ಬಂಧಿಸ್ತಾರೆ. ಕಾರಣ ಏನು ಅಂತಂದರೆ ಆಕೆ ಅಕ್ರಮವಾಗಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ 15 kg 14.5 kg ಚಿನ್ನ ಇತ್ತು ಆಕೆಯ ಬಳಿ ಅಂತಂದ್ಬಿಟ್ಟು. ಅದಾದ ನಂತರ ತನಿಖೆ ಆಗ್ತಾ ಇದ್ದ ಹಾಗೆಯೇ ಒಂದೊಂದೇ ಸತ್ಯಗಳು ಈಗ ಬರ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯಾಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ರಮ್ಯಾ ರಾವ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ವಿಶೇಷ ಆರ್ಥಿಕ ಅಪರಾಧಗಳ ನ್ಯಾಯಾಧೀಶರು ಈ ಆದೇಶವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಮನವಿ ಮಾಡಿಲ್ಲ DRI ಅಧಿಕಾರಿಗಳು. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನ್ಯಾಯಾಧೀಶರು. ಬಟ್ ವಿಚಾರಣೆ ತನಿಖೆ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಸತ್ಯಗಳು ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಈಕೆ ಮಾಡ್ತಾ ಇದ್ದ ಬಿಸ್ನೆಸ್ನಲ್ಲಿ ಒಂದು ಸಾರ್ತಿ ಈಕೆ ದುಬೈಗೆ ಹೋಗಿ ಬಂದರೆ 1.5 ಕೋಟಿ ರೂಪಾಯಿ ಲಾಭ ಆಗಬೇಕು. ಆ ರೀತಿ ಗೋಲ್ಡ್ ಸ್ಮಗ್ಲಿಂಗ್. ಬಟ್ ತುಂಬ ಆಶ್ಚರ್ಯ ಆಗೋದು, ಒಂದು ಬೆಲ್ಟು ಪರ್ಸ್ನು ಬಿಡದೇನೆ ಸ್ಕ್ಯಾನ್ ಮಾಡ್ತಾರೆ ಏರ್ಪೋರ್ಟಲ್ಲಿ. ಈಕೆ ದುಬೈ ಏರ್ಪೋರ್ಟಲ್ಲೂ ಸಿಕ್ಕಿಬಿದ್ದಿಲ್ಲ, ಬೆಂಗಳೂರು ಏರ್ಪೋರ್ಟಲ್ಲೂ ಸಿಕ್ಕಿಬಿದ್ದಿಲ್ಲ ಬಿಗಿನಿಂಗಲ್ಲಿ. ಅದು ಹೆಂಗೆ ಬರ್ತಾಯಿದ್ರು? ಇದೆಲ್ಲದಕ್ಕೂ ಪ್ರೋಟೋಕಾಲ್ ಅಧಿಕಾರಿಗಳು ಶಾಮೀಲಾಗಿದ್ರ? ಅವರ ಸಹಾಯ ಇಲ್ಲದೇ ಇವರು ಎಕ್ಸಿಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಏರ್ಪೋರ್ಟಿಂದ. ಹೆಂಗೆ ಬರ್ತಾಯಿದ್ರು ಗೊತ್ತಿಲ್ಲ ನನಗಂತೂ. ಬಟ್ ಈಕೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದದ್ದು ಗೋಲ್ಡ್ ಸ್ಮಗ್ಲಿಂಗ್ ಮುಖಾಂತರ. ಉದಾಹರಣೆಗೆ ಅಲ್ಲಿಂದ 1 kg ಚಿನ್ನವನ್ನು ತಂದರೆ ಅದನ್ನು ತಂದು ಇಲ್ಲಿ ಮಾರಿದ್ರೆ ಒಂದು 10 ಲಕ್ಷ ರೂಪಾಯಿ ಲಾಭ ಬರುತ್ತೆ. 80 ಲಕ್ಷಕ್ಕೆ ತರೋದು, 90 ಲಕ್ಷಕ್ಕೆ ಮಾರಾಟ ಮಾಡೋದು 1 kg ಆದರೆ. ಆ ಥರ ಈಕೆ ತರ್ತಾ ಇದ್ದದ್ದು 13, 14, 15 kg ತರ್ತಾ ಇದ್ರಂತೆ. ಹೆಂಗೆ ಸಾಧ್ಯ? ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ, ಸ್ಕ್ಯಾನರ್ಗಳ ಕಣ್ತಪ್ಪಿಸಿ ಹೆಂಗೆ ತರ್ತಾ ಇದ್ರು ಅಂತಕ್ಕಂಥದ್ದೇ ಪ್ರಶ್ನೆ. ಈ DRI ಅಧಿಕಾರಿಗಳು ಬರೀ ರಮ್ಯಾನನ್ನು ಅರೆಸ್ಟ್ ಮಾಡಿ ಅಲ್ಲಿಗೆ ಸುಮ್ಮನಾಗಲಿಲ್ಲ, ಇನ್ವೆಸ್ಟಿಗೇಷನ್ನ ಆಳಕ್ಕಿಳಿದ್ರು. ಈ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ಆಕೆ ವಾಸ ಮಾಡ್ತಾ ಇದ್ದಂತಹ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ನಟಿ ರಮ್ಯಾ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ DRI ಅಧಿಕಾರಿಗಳು. ಲ್ಯಾವೆಲ್ಲಿ ರಸ್ತೆಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿರುತ್ತೆ DRI ಟೀಮ್. 2.5 ಕೋಟಿ 2.5 ಕೋಟಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ DRI ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. DRI ಅಧಿಕಾರಿಗಳಿಂದ ಮತ್ತೆ ಕೋಟಿ ಮೌಲ್ಯದ ಚಿನ್ನವನ್ನು ಕೂಡ ಅಪಾರ್ಟ್ಮೆಂಟ್ನಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲ್ಯಾವೆಲ್ಲಿ ರಸ್ತೆಯ ಮನೆಯಲ್ಲಿ 2.06 ಕೋಟಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿ 2.67 ಕೋಟಿ ಮೌಲ್ಯವನ್ನು ವಶಕ್ಕೆ ಪಡೆದುಕೊಂಡಿತ್ತು DRI ಟೀಮ್. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಅಕ್ರಮ ಚಿನ್ನ ಸಾಗಾಟ ಅನ್ನೋದು ನಿನ್ನೆ ಮೊನ್ನೆಯಿಂದ ಇವರು ನಡೆಸ್ಕೊಂಡು ಬರ್ತಾ ಇರೋದಲ್ಲ, ಈ ಹಿಂದೆಯೂ ಕೂಡ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಅಂಥೇಳಿ. ಆಕೆ ಯಾವಾಗ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಗೊಳಾಕೊಂಡ್ಲೋ, ಅದಾದ ಮೇಲೆ ಇನ್ವೆಸ್ಟಿಗೇಷನನ್ನು ತೀವ್ರಗೊಳಿಸ್ತಾರೆ. ಆಕೆ ವಾಸವಿದ್ದಂತಹ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡ್ತಾರೆ. ಅಲ್ಲೂ ಕೂಡ KG ಗಟ್ಟಲೆ ದುಡ್ಡು, ಕಂತೆ KG ಗಟ್ಟಲೆ ಚಿನ್ನಾಭರಣ, ಕಂತೆ ದುಡ್ಡು ಸಿಕ್ಕಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈಕೆಯ ಆದಾಯದ ಮೂಲ ಏನು, ಯಾರ್ಯಾರ ಜೊತೆಗೆ ಈಕೆಗೆ ಲಿಂಕ್ ಇತ್ತು, ಎಲ್ಲೆಲ್ಲಿ ಈಕೆ ಬಿಸ್ನೆಸ್ ಮಾಡ್ತಾ ಇದ್ಲು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈಕೆಯ ಐಷಾರಾಮಿ ಜೀವನ ಹೇಗಿತ್ತು ಅಂತಂದ್ರೆ, ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯ ನಂದವಾಣಿ ಮ್ಯಾನ್ಸನ್ನಲ್ಲಿ ವಾಸ ಇದ್ರು ಈ ರಮ್ಯಾ ರಾವ್ ವಾಸ ಇದ್ದ ಫ್ಲ್ಯಾಟ್ನ ಬಾಡಿಗೆನೇ 4.5 ಲಕ್ಷ ತಿಂಗಳಿಗೆ. 3 ತಿಂಗಳ ಹಿಂದಷ್ಟೇ ಈ ಐಷಾರಾಮಿ ಫ್ಲ್ಯಾಟ್ಗೆ ಶಿಫ್ಟ್ ಆಗಿದ್ರು ನಟಿ. ರಮ್ಯಾ ರಾವ್ನ ಫ್ಲ್ಯಾಟ್ಗೆ ಕರೆತಂದು ತಲಾಶ್ ಮಾಡಿದ್ರು ಅಧಿಕಾರಿಗಳು. 2 ಚೀಲದಷ್ಟು ಹಣ ಮತ್ತು ದಾಖಲಾತಿಯನ್ನು ಕೊಂಡೊಯ್ದಿದ್ರು. ಹಣ ಸಿಕ್ಕಿತ್ತು, ಚಿನ್ನ ಸಿಕ್ಕಿತ್ತು, ದಾಖಲಾತಿಗಳು ಸಿಕ್ಕಿತ್ತು. ಎಲ್ಲವನ್ನ 2 ಚೀಲ ತುಂಬಿಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಯಾವಾಗ ಏರ್ಪೋರ್ಟ್ನಲ್ಲಿ ರಮ್ಯಾ ರಾವ್ ಅರೆಸ್ಟ್ ಆಯಿತೋ ಅದಾದ ನಂತರ ಆಕೆಯ ಮನೆಯ ಮೇಲೆ ಕೂಡ DRI ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ 2.06 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸಿಕ್ಕಿದೆ, 2.67 ಕೋಟಿ ಹಣ ಸಿಕ್ಕಿದೆ, 2.67 ಲಕ್ಷ ಹಣ, 2.6 ಲಕ್ಷ ರೂಪಾಯಿನ ಮೌಲ್ಯದ ಚಿನ್ನ. ಇದೆಲ್ಲವೂ ಕೂಡ ಆಕೆಯ ಮನೆಯಲ್ಲಿ ಸಿಕ್ಕಿದೆ. ಅದರ ಅರ್ಥ ಇದು ಫಸ್ಟ್ ಟೈಮ್ ಅಂತೂ ಅಲ್ಲ. ಆಕೆ 4.5 ಲಕ್ಷ ಬಾಡಿಗೆ ಕೊಟ್ಟು ಒಂದು ಫ್ಲ್ಯಾಟ್ನಲ್ಲಿ ವಾಸ ಇದ್ದಾರೆ ಎಂದಾಗಲೇ ಈ ಹಣದ ಮೂಲ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ ರಮ್ಯಾ ಮೇಲೆ DRI ಅಧಿಕಾರಿಗಳು ಮೊದಲಿಂದ ಅನುಮಾನ ಪಟ್ಟು ಕಣ್ಣಿಟ್ಟಿದ್ರಾ, ಅಥವಾ ಮೊನ್ನೆ ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡ ಮೇಲೆ ಇವೆಲ್ಲ ಆಗಿರೋದ? ಮೊದಲೇ ಮನೆ ಮೇಲೆ ರೇಡ್ ಮಾಡಿದ್ರಾ ಅಥವಾ ಆನಂತರ ಆಗಿರ್ತಕ್ಕಂಥದ್ದು? ಈ ರೇಡ್ನಲ್ಲಿ ಏನೆಲ್ಲ ಸಿಕ್ತು, ಏನೆಲ್ಲ ವಿಚಾರಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು?
ಅರವಿಂದ್, ನಟಿ ರನ್ಯಾ ರಾವ್ ಏನಿದ್ರು ಅವರು ತಿಂಗಳಿಗೆ ಕನಿಷ್ಠ 4 ಬಾರಿ ಅಂತೆ ದುಬೈ ಮತ್ತು ಮಲೇಷ್ಯಾಗೆ ಹೋಗೋದ್ರ ಬಗ್ಗೆ DRI ಅಧಿಕಾರಿಗಳಿಗೆ ಮಾಹಿತಿ ಇತ್ತು. ಆ ನಂತರದಲ್ಲಿ ಕಳೆದ 1 ತಿಂಗಳ ಹಿಂದೆ ಮಾಮೂಲಿ ಏನು ಏರ್ಪೋರ್ಟ್ನಲ್ಲಿ ಹೊರಗಡೆ ಬರಬೇಕಾದ್ರೆ ಚೆಕಿಂಗ್ ಮಾಡ್ತಾರೆ. ಆ ಚೆಕಿಂಗ್ ಮಾಡಿದಂಥ ವೇಳೆಯಲ್ಲಿ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳ ಬಳಿ ಈಕೆ ಕಿರಿಕ್ ಮಾಡ್ಕೊಂಡಿದ್ರು. ಅಂದರೆ ನಾನು DGP ಮಗಳು, ನನ್ನನ್ನು ಯಾಕೆ ಚೆಕ್ ಮಾಡ್ತೀರಾ ಅಂತ ಕಿರಿಕ್ ಮಾಡ್ಕೊಂಡಿದ್ಲು. ನಂತರದಲ್ಲಿ ಅದೇ ವೇಳೆಗೆ ಏರ್ಪೋರ್ಟ್ನ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಒಂದಷ್ಟು ಸಿಬ್ಬಂದಿ ಬಂದು ಇವರು DGP ಮಗಳು ಬಿಟ್ಬಿಡಿ ಅಂತೇಳಿ ಅವರನ್ನು ಬಿಡಿಸ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಅಧಿಕಾರಿ DRI ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಆನಂತರದಲ್ಲಿ ಈಕೆ ಮೇಲೆ ನಿಗಾ ವಹಿಸ್ತಾರೆ. ನಿಗಾ ವಹಿಸಿದಂಥ ವೇಳೆಯಲ್ಲಿ ಈಕೆ ಸಾಕಷ್ಟು ಬಾರಿ ದುಬೈ ಮತ್ತು ಮಲೇಷ್ಯಾಗೆ ಹೋಗಿ ಬರ್ತಿರುವಂಥದ್ದು ಗೊತ್ತಾಗುತ್ತೆ. ಯಾಕೆ ಇಷ್ಟೊಂದು ಬಾರಿ ಈಕೆ ವಿದೇಶಗಳಿಗೆ ಹೋಗಿ ಬರ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ಮಾಹಿತಿ ಕಲೆ ಹಾಕಿದ್ರು. ಅದಂತೆ ಸೋಮವಾರ ಕೂಡ 7 ಗಂಟೆಗೆ ಆಕೆ ದುಬೈನಿಂದ ವಾಪಸ್ ಯಾವಾಗ ಬರ್ತಾರೆ ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಆಕೆಯನ್ನು ಪರಿಶೀಲನೆ ಮಾಡ್ತಾಳೆ. ಆಕೆ ಪ್ರಾರಂಭದಲ್ಲಿ ಆ ಚೆಕ್ಕಿಂಗು ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಆಕೆ ನಾನು DGP ಮಗಳು ಅಂತ ಒತ್ತಿ ಹೇಳೋ ಕಾರಣಕ್ಕಾಗಿ ಆಕೆ ಅದನ್ನು ನಿರಾಕರಣೆ ಮಾಡ್ತಾಳೆ. ಆದರೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ 14 kg 14 kg 56.8 kg ಚಿನ್ನ ಏನಿತ್ತು ಅದನ್ನು ಪತ್ತೆ ಆಗುತ್ತೆ. ಪತ್ತೆ ಆದ ನಂತರದಲ್ಲಿ ತಕ್ಷಣಕ್ಕೆ ಆಕೆಯನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಮತ್ತೊಂದು ತಂಡ ಏನಿತ್ತು ಆ ತಂಡ ನೇರವಾಗಿ MG ರೋಡ್ ರಸ್ತೆಯಲ್ಲಿರುವಂಥ ಲ್ಯಾವೆಲಿ ರಸ್ತೆಯಲ್ಲಿರುವಂಥ ಈ ಮನೆ ಏನು ಐಷಾರಾಮಿ ಮನೆ ಏನಿದೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಚೆಕ್ ಮಾಡಿದಂಥ ವೇಳೆಯಲ್ಲಿ ಅಂದರೆ ಸೋಮವಾರ ರಾತ್ರಿ ಮತ್ತು ನಿನ್ನೆ ರಾತ್ರಿ 2 ರಾತ್ರಿಯೂ ಕೂಡ ಸತತವಾಗಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ 2.5 ಕೋಟಿ ನಗದು ಮತ್ತು 7.6 kg ಚಿನ್ನ ಕೂಡ ಪತ್ತೆಯಾಗಿದೆ. ಅದರ ಜೊತೆಗೆ ಈಕೆ ನಡೆಸ್ತಾ ಇದ್ದಂಥ ವ್ಯವಹಾರಗಳ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಈ ಮನೆಗೆ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಆಕೆ ಬಂದಿದ್ಲು. ತಿಂಗಳಿಗೆ 4.5 ಲಕ್ಷ ಬಾಡಿಗೆ ಕಟ್ತಿದ್ರು ಅಂತ ಕೂಡ ಈಗ ಮಾಹಿತಿ ಇರುವಂಥದ್ದು. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಾಡಿಗೆ ಕಟ್ತಾರೆ ಅಂದರೆ ಇವರಿಗೆ ಹಣದ ಆದಾಯ ಮತ್ತು ಆ ಮೂಲ ಏನು ಅನ್ನೋದು ಕೂಡ ಅಧಿಕಾರಿಗಳಿಗೆ ಪ್ರಶ್ನೆ ಆಗಿರುವಂಥದ್ದು. ಅದ್ರ ಜೊತೆಗೆ ಏನು ಈ ಮಲೇಷ್ಯಾದಿಂದ ಈಕೆ ಚಿನ್ನ ತರ್ತಿದ್ಲು, ಚಿನ್ನವನ್ನು ಅಷ್ಟು ಈಸಿಯಾಗಿ ಯಾವ ರೀತಿ ಬೆಂಗಳೂರಿಗೆ ತರ್ತಿದ್ಲು ಅನ್ನೋ ಪ್ರಶ್ನೆ ಕೂಡ ಅಧಿಕಾರಿಗಳಿಗೆ ಇರುವಂಥದ್ದು. ಯಾಕೆಂದರೆ ದುಬೈನಲ್ಲಿ ಏರ್ಪೋರ್ಟ್ನಲ್ಲೇ ಎಲ್ಲ ಸಂಪೂರ್ಣವಾಗಿ ಸ್ಕ್ಯಾನರ್ ಇರ್ತದೆ ಮತ್ತು ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ. ಅಲ್ಲೂ ಕೂಡ ಬರೋಕ್ಕಾಗೋದಿಲ್ಲ. ಒಂದು ವೇಳೆ ಅಲ್ಲಿ ತಪ್ಪಿಸ್ಕೊಂಡು ಬಂದರೂ ಕೂಡ ಬೆಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಚೆಕ್ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ಈಕೆ ಯಾವ ರೀತಿ ತಪ್ಪಿಸ್ಕೊಂಡು ಈ ಥರ ಈ ಚಿನ್ನ ಸಾಗಣೆ ಮಾಡ್ತಿದ್ದಾಳೆ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದುಬೈನಲ್ಲಿ 81 ಲಕ್ಷಕ್ಕೆ 1 kg ಸಿಗ್ತಾ ಇದೆ. ಆದರೆ ಬೆಂಗಳೂರಿಗೆ ತಗೊಂಬಂದರೆ ಅದನ್ನು 89 ಲಕ್ಷ ಅದು ಆಗ್ತಾಯಿದೆ. ಹಾಗಾಗಿ 8 ರಿಂದ 9 ಲಕ್ಷ 1 kgಗೆ ಆಕೆಗೆ ಲಾಭ ಆಗ್ತಾ ಇರುವಂಥದ್ದು. ಈಗ 14 kg ಅಂತಂದಿದ್ದಾರೆ. ಹಾಗಾಗಿ ಒಂದು ಸಾರಿ ಆಕೆ ದುಬೈಗೆ ಹೋಗಿ ಬಂದರೆ ಸುಮಾರು 1 ಕೋಟಿ ಚಿಲ್ಲರೆ ಲಾಭ ಆಗ್ತಾ ಇರುವಂಥದ್ದು. ಹಾಗಾಗಿ ಈಕೆ ಇದೇ ಮೊದಲ ಬಾರಿಗೆ ಹೋಗಿ ಬಂದಿದ್ದ ಸಾಕಷ್ಟು ಬಾರಿ ಈಕೆ ದುಬೈ ಮತ್ತು ಮಲೇಷ್ಯಾಗೆ ಹೋಗಿ ಬರ್ತಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕ ನಂತರವೇ ದಾಳಿ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ತಂದ ನಂತರದಲ್ಲಿ ಆಕೆ ಏನು ಮಾಡ್ತಿದ್ಲು ಮತ್ತು ಈಕೆ ನೆಟ್ವರ್ಕ್ ಏನು ಅನ್ನೋದ್ರ ಬಗ್ಗೆ ಈಗ DRI ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದು ಒಬ್ಬರ ಕೈಲಾಗುವಂತಹ ವ್ಯವಹಾರನೇ ಅಲ್ಲ. ದುಬೈನಲ್ಲೂ ಕೂಡ ನಿಮಗೆ KG ಗಟ್ಟಲೆ ಬಂಗಾರನ ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ? ಒಂದು, ಅಲ್ಲಿಂದ ದುಬೈ ಏರ್ಪೋರ್ಟ್ನಲ್ಲಿ ಅದು ಹೆಂಗೆ ಅದು ಸ್ಕ್ಯಾನ್ ಆಗದೇನೆ ಒಳಗೆ ಬರುತ್ತೆ, ಫ್ಲೈಟ್ ಒಳಗೆ ಬರುತ್ತೆ. 2, ಅಲ್ಲಿಂದ ಬಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸ್ಕ್ಯಾನ್ ಆಗದೆ ಹೊರಗೆ ಹೆಂಗೆ ಬರುತ್ತೆ. 3, ಹೀಗೆ ಅನುಮಾನಗಳು ತುಂಬ ಇರೋದ್ರಿಂದ ಆಮೇಲೆ ಆಯಿತು ಇಲ್ಲಿ ತಂದ ಮೇಲೂ ಕೂಡ ಯಾರಿಗೆ ಮಾರಾಟ ಮಾಡ್ತಾಯಿದ್ರು ಅದು ಪ್ರಶ್ನೆ ಆಗುತ್ತಲ್ಲ. ನೀವು ಲೀಗಲ್ಲಾಗಿ ಜ್ಯುವೆಲರಿ ಶಾಪ್ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟು ಕಟ್ಟಿಬಿಟ್ಟು ಚಿನ್ನ ತಗೋಬೇಕು. ಯಾರು ತಗೋತಾ ಇದ್ರು ಅವರು ತಪ್ಪಿತಸ್ಥರಾಗ್ತಾರೆ. ಇದೊಂದು ದೊಡ್ಡ ನೆಟ್ವರ್ಕ್ ಅಂತ ನನಗೆ ಅನ್ನಿಸ್ತಾ ಇದೆಯಪ್ಪ.